ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಶಿವಶಂಕರ್, ಪ್ರೀತಿಯ ಪರಿಚಯ ಚಾನಲ್ ಎಡಿಟರ್ ಆ್ಯಂಡ್ ಓನರ್. ಈ ವಾರದ ಪ್ರತಿಭಾ ಪರಿಚಯ, ವ್ಯಕ್ತಿ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ನಮಸ್ಕಾರ. ನಮ್ಮ ಹೆಸರು ಶಿವಕುಮಾರ್ ಅಂತೇಳಿ, ತಾಲೂಕು ಘಟಕದ ಅಧ್ಯಕ್ಷರು. ನಾವು ಈ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟ ತಾಲೂಕು ಪದಾಧಿಕಾರಿಗಳು. ನಾವು 13/2/2020 ನಮ್ಮ ಸಂಘ ಸ್ಥಾಪನೆ ಆಗಿದೆ. ನಾವು ಈಗ ಈ ಹೋರಾಟ ಏನಕ್ಕೆ ಮಾಡ್ತಿದ್ದೀವಿ ಅಂತಂದರೆ, ನಮಗೆ ಮಾಸಾಸನ 1,400 ರೂಪಾಯಿ ಇರೋದು 6,000 ರೂಪಾಯಿಗೆ ಏರಿಕೆ ಆಗಬೇಕು. ಆಮೇಲೆ ನಮ್ಮ ಅಂಗವಿಕಲ ಮಕ್ಕಳಿಗೆ 5% ಮೀಸಲಾತಿ ಆಗಬೇಕು. ಹಾಗೂ ಆಮೇಲೆ ಈ ಬಸ್ ಪಾಸ್ ಏನಿದೆ ಅದು ಮೊದಲು ನಮಗೆ 600 ರೂಪಾಯಿ ತಗೊಂಡು ಬಸ್ ಪಾಸ್ ಮಾಡ್ಕೊಡೋದು. ಈಗ ಏನಿಲ್ಲದೆ ನಮಗೆ ಬಸ್ ಪಾಸ್ ಫ್ರೀ ಅದು ಮಾಡಿಕೊಡ್ಬೇಕು. ಆಮೇಲೆ ವಿಶೇಷ ಚೇತನರಿಗೆ ವ್ಯಕ್ತಿಗಳ ಮಕ್ಕಳಿಗೆ ಸರ್ಕಾರಿ ಖಾಸಗಿ ಶಾಲೆಗಳು ಸಂಪೂರ್ಣ ಉಚಿತ ಶಿಕ್ಷಣ ಕೊಡಬೇಕು. ಆಮೇಲೆ ಮಾರ್ಚ್ ತಿಂಗಳಿಂದ ಘೋಷಣೆ ಆಗಿರುವ 2026-27 ಸಾಲಿನ ಬಜೆಟ್ನಲ್ಲಿ ವಿಶೇಷ ಚೇತನರಿಗೆ ದ್ವಿಗುಣ ಬಜೆಟ್ ಕಾದಿರಿಸಬೇಕು. ಸ್ಥಳೀಯ ಸಂಸ್ಥೆಗಳಿಗೆ 5% ರಾಜಕೀಯ ಮೀಸಲಾತಿ ವಿಶೇಷ ಚೇತನರಿಗೆ ನೀಡಬೇಕೆಂದು ನಾವು ಈ ಚಳ್ಳಕೆರೆಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ನಾವು ಬೈಕ್ಗಳಲ್ಲಿ ಮಾಡ್ತಿದ್ದೇವೆ. ಹಂಗಾಗಿ ಈಗ ನಮ್ಮ ಕಾರ್ಯದರ್ಶಿ ಬಂದು ಸುಜಾತ, ಆಮೇಲೆ ನಮ್ಮ ಉಪಾಧ್ಯಕ್ಷರು ಬಂದು ಮಂಜಣ್ಣ, ಆಮೇಲೆ ನಮ್ಮ ಉಪಾಧ್ಯಕ್ಷರು ಬಂದು ನಾಗರತ್ನಮ್ಮ, ಆಮೇಲೆ ಸತ್ಯನಾರಾಯಣ ಸಲಹಾ ಸಮಿತಿ ಸದಸ್ಯ, ಹಾಗೂ ಮೊಹಮ್ಮದ್ ಸೈಫ್ ಉಲ್ಲಾ ಘಟಕ ಕಾರ್ಯದರ್ಶಿ, ಆಮೇಲೆ ವಾಸಿಂ ಘಟಕ ಸಂಘಟನಾ ಕಾರ್ಯದರ್ಶಿ. ನಾವು ಇಷ್ಟು 7 ಜನ ಪದಾಧಿಕಾರಿಗಳೆಲ್ಲ ನಾವಿಲ್ಲಿ ಸಂಘಟನೆ ಮಾಡಿ ನಮ್ಮ ಒಂದು 22 ಭಾನುವಾರ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ದಯವಿಟ್ಟು ಸಹಕರಿಸಬೇಕೆಂದು ಕೇಳ್ಕೊಳ್ತೇವೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಅಂಗವಿಕಲರ ಒಕ್ಕೂಟ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಿಂದ ನಮ್ಮ ಒಕ್ಕೂಟದಿಂದ ಹಲವಾರು ಜಿಲ್ಲೆಗಳಿಂದ ಎಲ್ಲ ಬಂದಿರತಕ್ಕಂಥ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತಹ ಶಿವಗೇನಿ ಸರ್ ಸಮಾಜದ ಚಳ್ಳಕೆರೆ ಘಟಕದ ಅಧ್ಯಕ್ಷ ಎಂ.ಎಸ್. ಶಿವಕುಮಾರ್ ಅಧ್ಯಕ್ಷರ ವತಿಯಿಂದ ನಮ್ಮ ಚಳ್ಳಕೆರೆಯಲ್ಲಿ ಕರ್ನಾಟಕ ರಾಜ್ಯ ಒಕ್ಕೂಟಕ್ಕೆ ಒಕ್ಕೂಟಕ್ಕೆ ರಾಜ್ಯ ವಿಕಲಚೇತನರ ಒಕ್ಕೂಟಕ್ಕೆ ಯಾತಕ್ಕಾಗಿ ಹೋರಾಟ, ಎಲ್ಲೂವರೆಗೂ ಹೋರಾಟ, ರಾಜ್ಯ ವಿಕಲಚೇತನರ ಒಕ್ಕೂಟಕ್ಕೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಅಧ್ಯಕ್ಷರಾಗಿರುವಂತಹ ಎಂ.ಎಸ್. ಶಿವಕುಮಾರ್ ಅವರೇ ಹಾಗೂ ತಾಲೂಕಾ ಒಕ್ಕೂಟದ ಕಾರ್ಯದರ್ಶಿ ಆಗಿರುವಂಥ ಸುಜಾತ ಅವರೇ ಹಾಗೂ ಉಪಾಧ್ಯಕ್ಷರಾಗಿರುವಂಥ ಮಂಜಣ್ಣನವರೇ ಹಾಗೂ ನರಸಿಂಹಮೂರ್ತಿ ಅವರೇ, ಸಲಹಾ ಸಮಿತಿ ಸದಸ್ಯರೇ, ಎಲ್ಲ ನನ್ನ ಹೋರಾಟಗಾರ ಬಂಧುಗಳೇ, ಇವತ್ತು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಜಾತಿ ಮತ್ತು ಲಿಂಗ ತಾರತಮ್ಯ ಸಮಾನತೆಗಾಗಿ ಹೋರಾಟ ಮಾಡಿದರು. ಅದೇ ಪುಣ್ಯಭೂಮಿಯಿಂದ ಇವತ್ತು 21ನೇ ಶತಮಾನದಲ್ಲಿ ನಾವು ಅಂಗವಿಕಲರ ಸಾರ್ವಭೌಮತ್ವ ಮತ್ತು ಸಾಮಾಜಿಕತೆಗಾಗಿ ಸಾಮಾಜಿಕ ಸಮಾನತೆಗಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆ ನಾವು ಹೋರಾಡಬೇಕಾಗಿದೆ ಅಂದರೆ, ನಾವು ಯಾರು ಕೇಳಲಾರದಿರುವಂಥ ಭಾಗ್ಯಗಳವರು ಕೊಡ್ತಾರೆ. ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿಗೆ ಕೊಡುವಂಥ ಅವಶ್ಯಕತೆ ಇಲ್ಲದಂಥ ಭಾಗ್ಯಗಳು ಕೋಟಿ ಸಂಬಳ ತಗೊಳ್ಳುವಂಥವ್ರಿಗೆ ಕೊಟ್ಟಿದ್ದಾರೆ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಮಾತಂದರೆ, ನಾವು ಕಷ್ಟಪಟ್ಟು ಕೃಷಿ ಮಾಡ್ತಾ ಇದ್ದೀವಿ. ಕಾಲಿಲ್ದಿದ್ರೆ ಕೃಷಿ ಮಾಡ್ತೀವಿ,
ಕಣ್ಣಿಲ್ದಿದ್ರೆ ಬಿಸ್ನೆಸ್ ನಡೆಸ್ತೀವಿ, ಟ್ಯಾಕ್ಸ್ ಕಟ್ತೀವಿ, ನಿಮಗೆ ತಿನ್ನಕ್ಕೆ ಸೋನಾ ಮಸೂರಿ ಅನ್ನ ಬೆಳೆದಾಗ್ತಾ ಇದ್ದೀವಿ. ಮತ್ತು ನಮಗೆ ಸಾಮಾಜಿಕ ನ್ಯಾಯ ನೀವು ಕೊಡ್ತಾ ಇಲ್ಲ. ಬರೀ ಬಾಯಲ್ಲಿ ಸಾಮಾಜಿಕ ನ್ಯಾಯ ಅಂತೀರಿ ಸಿದ್ದರಾಮಯ್ಯನವರೇ. ಅಂಗವಿಕಲರ ಬಗ್ಗೆ ನಿಮಗೆ ನ್ಯಾಯ ಇದೆಯಾ? ನೀವೊಬ್ಬ ಕಾನೂನು ಸಲಹೆಗಾರರಿದ್ದೀರಿ. ನಿಮ್ಮ ಬಾಯಿಗೆ ನಿಮ್ಮ ಕಾನೂನಿಗೆ ಒಂದ್ಸಾರಿ ತಾಳೆ ಮಾಡಿಕೊಂಡು ನೋಡಿ. ಯಾಕೆಂದರೆ ನಾವು ಕೇಳ್ತಾ ಇದ್ದೇವೆ, ನಮಗೆ ದಿನನಿತ್ಯದ ಜೀವನಕ್ಕೆ ಬೇಕಾದಂಥ ಮಾಶಾಸನ ಆಂಧ್ರ ಮಾದರಿಯಲ್ಲಿ 6,000 ರೂಪಾಯಿ ಕೊಡಿ ಅಂತ. ಮತ್ತು ನಮ್ಮ ಕಾರ್ಯಕರ್ತರು ಮನೆಗೆ ತಿರುಗಿ ನಮ್ಮವ್ರು ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಕನಿಷ್ಠ ವೇತನಕ್ಕೆ ಒಳಪಡಿಸಿ ಅಂತ ಕೇಳ್ತಾ ಇದ್ದೀವಿ. ಕನಿಷ್ಠ ವೇತನಕ್ಕೆ ಒಳಪಡಿಸಿ ಅಂತ ಕೇಳ್ತಾ ಇದ್ದೀವಿ. ಅದನ್ನು ಹೊರತುಪಡಿಸಿ ಇಲ್ಲೇ ನಾವು ಕೇಳ್ತಾ ಇದ್ದೀವಿ, ತಮಿಳುನಾಡು ರಾಜ್ಯದಲ್ಲಿ ಅಂಗವಿಕಲರಿಗೆ 5% ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಮೀಸಲಾತಿ ಕೊಟ್ಟಿದೆ. ನಮ್ಮ ಮಕ್ಕಳನ್ನ ನಾವು ಸರಿಯಾದ ಶಿಕ್ಷಣ ಕೊಡೋಕ್ಕಾಗ್ತಾ ಇಲ್ಲ. ಭಾರತ ದೇಶ ಅಭಿವೃದ್ಧಿ ಎಲ್ಲೇ ಆಗ್ತದೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿಲ್ಲ ಅಂದರೆ? ನಾವು ಅಂಗವಿಕಲರಿದ್ದೀವಿ, ನಾವು ದುಡ್ಡು ತಿನ್ನೋರಿದ್ದೀವಿ, ನಾವು ಖಾಸಗಿ ಶಾಲೆಯಲ್ಲಿ ಓದಿಸೋಕ್ಕಾಗ್ತಾ ಇಲ್ಲ ಸ್ವಾಮಿ. ನಮ್ಮ ಮಕ್ಕಳಿಗೆ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣ ಕೊಡಿ. ನೀವೇನು ಮೊನ್ನೆ 500 ಟಿಕೆಟ್ ಹರಿದ್ರಲ್ಲ ನಮ್ಮ ತಾಯಂದಿರಿಗೆ, ನಮ್ಮ ಸಹೋದರಿಯರಿಗೆ 500 ಕೋಟಿ ಟಿಕೆಟು ಹರಿದ್ರಿ. ಅದರಲ್ಲಿ ನಮ್ಮ ಅಂಗವಿಕಲಿಗೆ ಎಷ್ಟು ಟಿಕೆಟ್ ಹರಿದ್ರಿ ಅಂತ ಲೆಕ್ಕ ಇದೆ ನಿಮ್ಗೆ? ಅದರಲ್ಲಿ ಎಷ್ಟು ಜನ ತಿಂಗಳಿಗೆ 80ರಿಂದ 1 ಲಕ್ಷ ತಗುವಂಥ ನಮ್ಮ ತಾಯಿ ಬಸ್ಸಲ್ಲಿ ಉಚಿತ ಪ್ರಯಾಣ ಮಾಡ್ತಾ ಇದ್ದಾರೆ. ಒಬ್ಬ 50,000 ತಗೊಳ್ಳುವಂಥ ನಮ್ಮ ಶಿಕ್ಷಕಿ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಾವು ಬೆಳಗ್ಗೆಯಿಂದ ಸಂಜೆ ತನಕ ದುಡಿದು ನಮ್ಮ ಅಗತ್ಯ ಬೇಡಿಕೆಗಳನ್ನು ನಾವು ಕೇಳಲಿಕ್ಕೆ ಜಿಲ್ಲಾ ಹಾಗೂ ರಾಜ್ಯ ಕೇಂದ್ರಗಳಿಗೆ ಓಡಾಡಬೇಕಾದ್ರೆ ನಾವು ಬಸ್ಸಿಗೆ ದುಡ್ಡು ಕಟ್ಟಬೇಕು ಸ್ವಾಮಿ. ನಮ್ಮಲ್ಲಿ ದುಡ್ಡು ಎಲ್ಲಿದೆ? ನಿಮಗೆ ನಾಚಿಕೆ ಆಗಬೇಕು. ಅದಕ್ಕೆ ದಯಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಾಳೆ ನೀವು ಮುಂದೆ ಬರಬೇಕು. ನೀವು ಬರಲಿಲ್ಲ ಅಂದರೆ ನೀವು ಬರೋವರೆಗೂ ನಾವು ಅನಿರ್ದಿಷ್ಟ ಹೋರಾಟವನ್ನು ನಾವು ನಾಳೆ ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಳ್ತೀವಿ. ದಯವಿಟ್ಟು ನಮಗೆಲ್ಲರೂ ನ್ಯಾಯ ಕೊಡಿಸುವಂಥ ಏನಾದರೂ ರಂಗಾದಂದರೆ ಅದು ಮಾಧ್ಯಮ ಮಿತ್ರರಿಂದ ಮಾತ್ರ ಸಾಧ್ಯ. ಈ ಮಾಧ್ಯಮ ಮಿತ್ರರು ಸಮಾಜವನ್ನು ಎಚ್ಚರಿಸಬೇಕಾಗಿದೆ. ದಯವಿಟ್ಟು ಎಲ್ಲರೂ ಇದಕ್ಕೆ ಭಾಗವಹಿಸಿ. ನಮ್ಮ ಅಂಗವಿಕಲರು ಇಲ್ಲಿ ನಾವೇನು 50 ಜನ ಇದ್ದೀವಿ. ಈ 50 ಜನ ಅಂಗವಿಕಲರು 5 ಕೋಟಿಗೆ ಸಮಾನ. ಈ ನಮ್ಮ ಚಳ್ಳಕೆರೆ ಭಾಗದಲ್ಲಿ ಅತ್ಯಂತ ದೊಡ್ಡ ಗೌರವದಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದ್ರೆ ನಾಳೆ ಅವರು ಕನಿಷ್ಠ ಪಕ್ಷ ನೋಡಿ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿರುವವರೇ, ನಮ್ಮ ಶಕ್ತಿಗೆ ನೀವು ಸವಾಲು ಹಾಕಬೇಡಿ. ಯಾಕೆಂದ್ರೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ನಮ್ಮ ಕಾರ್ಯಕರ್ತರಿದ್ದಾರೆ. ಒಬ್ಬ ಕಾರ್ಯಕರ್ತರಿಂದ 100-150 ಜನ ಇದ್ದಾರೆ. ನಾವು ಮನಸ್ಸು ಮಾಡಿದರೆ ನಮ್ಮ ಕಾರ್ಯಕರ್ತರು ಕನಿಷ್ಠ ಒಬ್ಬ ಕಾರ್ಯಕರ್ತ 10 ಜನರು ಕರ್ಕೊಂಡು ಬಂದ್ರೆ ನಮ್ಮ ಚಳ್ಳಕೆರೆ ತಾಲೂಕಿನಿಂದ 500 ಜನ ಬಂದೇ ಬರ್ತೇವೆ. ಸಿದ್ದರಾಮಯ್ಯನವರಿಗೆ ಇದಕ್ಕೆ ಸಾಕ್ಷಿ ನಮ್ಮ ಎಲ್ಲ ಸ್ನೇಹಿತರು. ನೋಡಿ, ನಿಮ್ಮೆಲ್ಲರ ಕೈ ಮುಗಿದೀನಿ. ಇದು ಕಟ್ಟ ಕಡೆ ಹೋರಾಟ ಪರವಾಗಿಲ್ಲ, ಬೀದಿ ಹೋರಾಟ. ನಾವೊಬ್ಬ ಸತ್ರ ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಕಡಿಮೆ ಮಾಡಬಾರ್ದು. ಸರ್ಕಾರದಲ್ಲಿ ನಡೆಯೋದಿಲ್ಲ. ನಂಬರ್ಗೆ ಈ ನಂಬರ್ಗೆ ಚಿತ್ರದುರ್ಗದವರು ಒಬ್ಬೊಬ್ಬರು 10 ಜನ ನಾಳೆ ಕೇಸ್ ಕೊಡ್ಬೇಕು ನಮಗೆ. ಇದು ಯಾರಿಗೋಸ್ಕರ ಅಲ್ಲ, ನಿಮಗೆ ನ್ಯಾಯ ಬೇಕಿದ್ರೆ ನೀವು ಬನ್ನಿ. ಯಾರು ಒತ್ತಾಯ ಮಾಡಿ ನಿಮಗೆ ಊಟ ಕೊಟ್ಟಿದ್ದಾರೆ ಇದು ನಿಮಗೆ ನ್ಯಾಯ ಸಿಗಲಿಲ್ಲ.
ನೀವು ಮನೆಯಲ್ಲೇ ಊಟ ಮಾಡ್ತೀರಿ, ಅಲ್ಲೇ ಊಟ ಮಾಡ್ತೀರಿ, ಎಲ್ಲೆಲ್ಲ ಕೂಡಲೇ ಜಾತ್ರೆ ಹೋಗ್ತೀರಿ. ದಯಮಾಡಿ ನಾಳೆ ಒಂದು 200 ರೂಪಾಯಿ ಖರ್ಚು ಮಾಡ್ತಾರೆ. ಬೆಂಗಳೂರಿಗೆ ಬನ್ನಿ, ನಾಳೆ ಸಿದ್ದರಾಮಯ್ಯ ನಿಮ್ಮ ಆಟ ಬನ್ನಿ. ಇವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತೀನಿ. ಎಲ್ಲ ನನ್ನ ಬಂಧುಗಳಿಗೆ ಅಭಿನಂದನೆ ಹೇಳ್ತಾ ಮಾತನಾಡಿ. ನಮಸ್ಕಾರ. ಇಷ್ಟೊತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದ ಶ್ರೀನಿವಾಸ ಸಾಹೇಬರು ಬಹಳ ಅರ್ಥಪೂರ್ಣವಾದ ನಾನು ಹೇಳಿ ನಾವು 15ರಿಂದ ಪ್ರತಿರೋಧರಾಗಬೇಕು. ಇನ್ನು ಎಲ್ಲ ಅಂಗಡಿಗಳು ಒಂದಾಗಿ ನಮ್ಮ ಇಡೀ ಜನತೆಯಲ್ಲಿ ಎಷ್ಟು ಜನ ಅಂಗಡಿಗಳು ಇನ್ನು ಸಿಕ್ಕ ಎಲ್ಲ ಅಂಗಡಿಗಳು ನಮ್ಮ ನಮ್ಮ ರಾಜ್ಯ ಸರ್ಕಾರಕ್ಕೆ ನಿಂತಬೇಕಂತೆ ಎಲ್ಲ ನಮ್ಮ ಅಂಗಡಿ ಪರವಾಗಿ ನಮ್ಮ ಸಾಹೇಬರಿಗೆ ಸ್ವಾಗತವನ್ನು ಕೋರ್ತೇನೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡಿ, ಲೈಕ್ ಮಾಡಿದಷ್ಟು ಮುಂದಿನ ವಿಡಿಯೋ ತೆಗೆಯೋದಕ್ಕೆ ನಮಗೆ ಸ್ಪಿರಿಟ್ ಬರುತ್ತೆ. ಜೊತೆಗೆ ನಿಮಗೆ ಯಾವ ಮಾಹಿತಿ ಇಷ್ಟ, ಯಾವ ಥರದ ವಿಡಿಯೋ ಇಷ್ಟ ಅನ್ನೋದನ್ನ ನಮಗೆ 9535499247 ಈ ನಂಬರು ಅಥವಾ 7619579103 ಈ ನಂಬರ್ ವಾಟ್ಸಾಪ್ಗೆ ಇನ್ಫಾರ್ಮೇಷನ್ ಮಾಡಿ. ನೀವು ಇಂಥ ವಿಡಿಯೋ ಬೇಕಂತ ಮಾಡಿದ ಇನ್ಫಾರ್ಮೇಷನ್ನು ಕನಿಷ್ಠ ಒಂದು 20 ಜನ ಅದೇ ಥರದ ವಿಡಿಯೋ ಬೇಕು ಅಂತ ಹೇಳಿದರೆ ಆ ವಿಡಿಯೋ ಮಾಡಿ ಹಾಕ್ತೀವಿ.